ಹೋದ ವರ್ಷ ಇಲ್ಲೇ ನೀವು ನಮ್ಮ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ, ತಮಾಷೆ ಮಾಡಿದ್ರಿ. ಅದು ಬಿಸಿ ನಿಮಗೂ ತಟ್ಟು, ಅದೇನಾಯಿತು ಎಲ್ಲರಿಗೂ ಗೊತ್ತು. ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವ್ರಂದರೆ, ಗೃಹಲಕ್ಷ್ಮಿಯಿಂದ 1,20,00,000 ಜನ ಲಾಭ ಪಡ್ಕೊಂಡವ್ರೆ, ಶಕ್ತಿಯಿಂದ 1 ಕೋಟಿ ಜನ ಲಾಭ ಪಡ್ಕೊಂಡವ್ರೆ, ಗೃಹ ಜ್ಯೋತಿಯಿಂದ 1,40,00,000 ಲಾಭ ಪಡ್ಕೊಂಡವ್ರು, ಅನ್ನಭಾಗ್ಯದಿಂದ 1,50,00,000 ಲಾಭ ಪಡ್ಕೊಂಡವ್ರೆ. ಈ ಗ್ಯಾರಂಟಿನ ಶಬ್ದದಿಂದ ಹೆದರ್ಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನು ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಮ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ ಸರ್. ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು? ಕಿಸಾನ್ ಸಮ್ಮಾನ್ ಯಾರು ಕೊಟ್ಟಿದ್ದು? ಮೋದಿ ಗ್ಯಾರಂಟಿ ದೇಶನ ರಕ್ಷಣೆ ಮಾಡುತ್ತೆ. ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ. ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು, ಬ್ರದರ್ಸ್ ಅಂತ ಕರೆಯೋದಲ್ಲ. ಆದರೆ ಮುಸಲ್ಮಾನರು ನೀವು ಏನಂತಿದ್ರು ಸರ್? ನಾನು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ. ದುರ್ದೈವ ಸಂಗೀತಿ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನರೇ. ದುರ್ದೈವ. ಆ ಸಮಾಜ ಯೋಚನೆ ಮಾಡಬೇಕು. ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ. APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಟಿದ್ದೀವಿ. ನೀವು ಇಟ್ಕೊಂಡಿದ್ದೀರಿ ಅಲ್ವ ಗೊತ್ತಿಲ್ಲ. ಖಂಡಿತ ಸರ್, ನೀವು ಇಟ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಭಯೋತ್ಪಾದಕರನ್ನ ಅವನು ಯಾರೋ ತಾಹ, ಅವನ ಹೆಸರೇನು ಮತಿನ್ ತಾಹ, ಮುಜಾಮಿಲ್, ಇವ್ರನ್ನ ಭಯೋತ್ಪಾದಕರನ್ನು ಕರಿಬೇಕಾ ಬೇಡವಾ? ಅವ್ರನ್ನ ಬ್ರದರ್ಸ್ ಅನ್ನೋಕ್ಕಾಗತ್ತಾ? ಅವ್ರ ಬ್ರದರ್ ಅಲ್ಲ, ನಾನು ಹೇಳಿದ ಬ್ರದರ್ಸ್ ಅನ್ನೋಕ್ಕಾಗಲ್ಲ. ಹಾಗಾಗಿ ಈ ಗ್ಯಾರಂಟಿದೇನು ಹೇಳಿದ್ರಲ್ಲ ನೀವು, ಜನ ಓಟ್ ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ, ಋಣ ತೀರಿಸೋ ಕೆಲಸ ಮಾಡ್ತಾಯಿದ್ದೀರಿ. ತೀರಿಸಿರಿ, ನೀವು ಋಣ ತೀರಿಸಲೇಬೇಕು. 5 ವರ್ಷ ತೀರಿಸ್ಬೇಕು, ಋಣನ ತೀರಿಸಿ. ನಾವು ನಮ್ಮ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ, ಬೇಡುವವನನ್ನು ನೀಡುವವನನ್ನಾಗಿ ಮಾಡುತ್ತೆ. ಅದು ಮೋದಿ ಗ್ಯಾರಂಟಿ. ನೋಡಿ, ನಾನು ಹೇಳಿದೆ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ. ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ. ಅದು ಮೋದಿ ಗ್ಯಾರಂಟಿ. ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ. ಅದೇ ಸರ್, ಹೆಂಗೆ ಹರಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ. ಹೆಂಗೆ ಹರಕೆ ಕುರಿ ಮಾಡುತ್ತೆ ಗೊತ್ತಾ? ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ. ಈ ಹರಕೆ ಕುರಿಗೆ ತಿನ್ನೋಕ್ಕೆ ಚೆನ್ನಾಗಿ ಸೊಪ್ಪು ಸೊದೆ ಎಲ್ಲ ಮೇವೆಲ್ಲ ಹಾಕ್ತಾರೆ, ಚೆನ್ನಾಗಿ ತಿಂತಾ ಇರುತ್ತೆ. ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ. ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ. ಟಮಟೆ ಬಡ್ಕೊಂಡು ಮನೆ ಮುಂದೆ ಆರ್ತಿನೂ ಬೆಳೀತಾರೆ. ಆಮೇಲೆ ಏನು ಮಾಡ್ತಾರೆ ಹೇಳಿ? ಇದು ವೋಟ್ ತಗೊಳ್ಳುವಂಥ ಉದ್ದೇಶದಿಂದ ಜನರನ್ನ ಹರಕೆ ಕುರಿ ಮಾಡ್ತಾ ಇದ್ದೀರಿ. ಅವರ ಬದುಕು ಬದಲಾಯಿಸೋದಕ್ಕೆ ಏನು ಯೋಜನೆ ಮಾಡಿದಿರಿ ಹೇಳಿ? ಅದೇ ಸರ್, ಅದೇ ದುಡ್ಡು ಕೂಡಿಟ್ಟು ಒಂದು ಫ್ರಿಡ್ಜ್ ತಗೊಂತಾರೆ, ಒಂದು ಫ್ಯಾಮಿಲಿ ಒಂದು ಮಗುಗೆ ಸೈಕಲ್ ಕೊಡಿಸುತ್ತೆ. ಅದೇನು ಎಕನಾಮಿ ನೀವು ಕೊಟ್ಟಿದ್ದೀರಿ, ಸಂತೋಷ. ಹೌದು ಸರ್. ಫ್ರೀ ಎಜುಕೇಶನ್ ಮಾಡಿದ್ರೆ, ಹೈಯರ್ ಎಜುಕೇಶನ್ ಫ್ರೀ. ಮೋದಿ ಯಾಕೆ ಮಾಡ್ತಿಲ್ಲ ಸರ್? ₹1 ಅಲ್ಲ, ನಾನು ಹೇಳಿದ್ದೇನೆ, ಮಾಡಿದ್ರೆ ಬದುಕು ಬದಲಾಗ್ತಿತ್ತು. ನಿಮಗೆ ಇವತ್ತು ಜನ ಅವರು ನೋಡಿ, ಆಯುಷ್ಮಾನ್ ಭಾರತ್ 5 ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಬಿಲ್ ಅನ್ನು ಮೋದಿ ಕಟ್ತಾರೆ. ಹೌದು ಸರ್. ಒಂದು ಯೋಜನೆಗೆ ಸಮ ಇಲ್ಲ. ನೀವು ವರ್ಷಕ್ಕೆ ಎಲ್ಲ ಸೇರಿದ್ರು 24,000 ಕೊಡ್ತೀರಿ. ಅದೇ ಸರ್, ಉಜ್ವಲ ಯೋಜನೆ. ಒಂದು ನಿಮಿಷ ಕೇಳು ಬ್ರದರ್, ಸಮಯ ಕಡಿಮೆ ಇದೆ. ಒಂದು ನಿಮಿಷ ಕೇಳು ಬ್ರದರ್. ಒಂದು ಯೋಜನೆಗೆ ಸಮ ಇಲ್ಲ. ನಿಮ್ಮ ಎಲ್ಲ ಯೋಜನೆಯೂ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ. ಅದು ಒಂದರಲ್ಲಿ 5 ಲಕ್ಷ ರೂಪಾಯಿ ಬೆನಿಫಿಟ್ ಇದೆ. ಅದು ಒಂದರಲ್ಲಿ ನಿಮ್ದು ಎಲ್ಲ ಲೆಕ್ಕ ಹಾಕಿದ್ರು 30,000 ಸಿಗಲ್ಲ. ಎಲ್ಲ ಲೆಕ್ಕ ಹಾಕಿ ಸರ್, ಖಂಡಿತ ಒಪ್ಕೊಳ್ಳೋಣ. ಅದೇ ಉಜ್ವಲ ಯೋಜನೆಯಲ್ಲಿ ಅದಕ್ಕೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ದು. ಹೇಳ್ತೀನಿ ಸಿಲಿಂಡರ್ ಕೊಟ್ರಿ ಪಾಪ. ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಪಾಪ 1,20,00,000 ಜನ ಪಾಪ ರೀಫಿಲ್ ಮಾಡ್ಕೊಳಕ್ಕಾಗಿಲ್ಲ. ಅದ್ರ ಬಗ್ಗೆ ಏನ್ ಅಂತೀರಾ? ಅದಕ್ಕೆ ಆ ಪಾಪವನ್ನ ಮನಗಂಡು ₹400 ಸಬ್ಸಿಡಿ ಕೊಡ್ತಾ ಇದೀವಿ ಉಜ್ವಲ ಯೋಜನೆ ಸಿಲಿಂಡರ್ಗೆ. ಒಂದು ಸಿಲಿಂಡರ್ಗೆ ₹400 ಸಿಲಿಂಡರ್ ಒಂದು ಸಿಲಿಂಡರ್ಗೆ ₹400 ಸಬ್ಸಿಡಿ ಕೊಡ್ತಾ ಇದ್ದೀವಿ. ಹಾಂ, ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ ₹1.25 ಇತ್ತು. ಖಂಡಿತ ಸರ್. ಕಾಂಗ್ರೆಸ್ಸು ನಾನು ವೋಟ್ ಹಾಕೋ ಲೆವೆಲಿಗೆ ಬಂದಾಗ ₹57 ತಂದಿತ್ತು. ಅವಾಗ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು. ಸಿಟಿ ರವಿ ಅವರೇ, ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.